ಪುಣ್ಯವತಿ. ಅಯ್ಯಯ್ಯೋ ಏನ್ರಿ ಹೇಳಿದ್ರಿ? ತಾನೇ ನಾನೇ 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 ತಾನೇ ನಾನೇ. ಕನಸೆ ಎಷ್ಟು ಕ್ಯೂಟ್ ಆಗಿದೆ. ಏನಾದರೂ ನನ್ಸಾದ್ರೆ. ಅವತ್ತು ನಾನು ಈ ಹುಡುಗಿ ಫೋಟೋ ತೋರಿಸಿ ಹೇಳಿದಾಗ ಹಳ್ಳಿ ಹುಡುಗಿ ನಮ್ಮನೆ ಸೊಸೆನಾ ಅಂತ ಎಲ್ಲರೂ ಮುಖ ಮುರಿದ್ರಿ. ಈಗ ನೀವೆಲ್ಲರೂ ಸೇರಿ ಇದೇ ಹುಡುಗಿ ನಮ್ಮನೆ ಸೊಸೆ ಅಂತ ಮನಸ್ಸು ಮಾಡಿದ್ದೀರಾ? ಸರಿ, ಪದ್ಮಿನಿನೇ ಈ ಮನೆ ಸೊಸೆ ಆಗಬೇಕು ಅಂತ ನೀವೆಲ್ಲರೂ ಬಯಸಿದ ಮೇಲೆ ನಾನು ಯಾಕೆ ಬೇಡ ಅಂತ ಹೇಳಿ? ನಿಮ್ಮಿಷ್ಟಾಗೆ ಆಗಲಿ. ಇನ್ನು ತಡ ಮಾಡೋ ಹಾಗಿಲ್ಲ. ನಮಗೆ ಬೇಕಾಗಿರೋಂಥ ಹುಡುಗಿ ಸಿಕ್ಕಾಯಿತು. ಆದಷ್ಟು ಬೇಗ ಈ ವಿಷಯ ಅವ್ರಿಗೆ ತಿಳಿಸಿ ಮದುವೆ ಮಾತುಕತೆ ಮುಗಿಸ್ಬಿಡೋಣ. ನರೇಂದ್ರ, ಎಂತ ಪ್ಲ್ಯಾನ್ ಮಾಡಿದ್ರಿ ಅಲ್ವಾ ಅಮ್ಮಾಜಿ? ನಾವು ಪದ್ಮಿನಿನೇ ಸೆಲೆಕ್ಟ್ ಮಾಡಬೇಕು ಅಂತ ನೀವಿಂತ ಆಟ ಆಡಿದ್ರಿ ಅಲ್ವಾ? ಕಡೆಗೂ ನಿಮ್ಮ ಹಠನೆ ಗೆದ್ಬಿಡ್ತಲ್ಲ. ಈ ಜಯಂತಿ ಅತ್ತೆನೂ ಕೈ ಕೊಟ್ರು. ಅಮ್ಮಾಜಿ, ಇವತ್ತಿನ ದಿನ ಹೇಗಿದೆ? ಪದ್ಮಿನಿ ನಮ್ಮೆಲ್ರಿಗೂ ಒಪ್ಪಿಗೆ ಆಗಿದ್ದಾಳೆ. ಅವ್ರಿಗೆ ವಿಷಯ ತಿಳಿಸ್ಬೇಕು. ಒಂದು ನಿಮಿಷ. ಅಮ್ಮಾಜಿ, ಇವತ್ತು ಬೇಡ, ನಾಳೆ ದಿನ ಚೆನ್ನಾಗಿದೆ. ನಾಳೆ ವಿಷಯ ತಿಳಿಸಿ. ಸರಿ. ಆ ಮನೆಯವ್ರು ನಾನು ಇಷ್ಟ ಆಗ್ದಲೇ ಇರೋದಕ್ಕೆ ಏನೇ ಕಾರಣ ಇರಲಿ, ಆದರೆ ಆಡಿಷನ್ಗೆ ಹೋಗಿದ್ರಿಂದಾನೆ ಮೊನ್ನೆ ಮನೆಗೆ ತಡವಾಗಿ ಬಂದೆ ಅನ್ನೋ ಪಾಪ ಪ್ರಜ್ಞೆ ನನ್ನ ಕೊಲ್ತಾ ಐತೆ. ಇನ್ನು ಒಂದ್ಸಲ ಈ ಡ್ಯಾನ್ಸಿಂಗ್ ಪ್ರಪಂಚಕ್ಕೆ ನನ್ನ ಕಾಲಿಟ್ಟ ಅಂದರೆ ಇಂಥ 100 ಪಾಪ ಪ್ರಜ್ಞೆ ನನ್ನ ಕಾಡ್ತಾನೆ ಇರುತ್ತೆ. ಇದರಿಂದ ಇನ್ನು ಸರಿಯದೇ ಸರಿ. ನಿನ್ನ ಮ್ಯಾಲ ತುಂಬಾ ನಂಬಿಕೆ ಕಟ್ಟಿದ್ದೆ, ನೀನು ಹಿಂಗ್ ಮಾಡ್ಬಿಟ್ಟಿಲ್ಲ. ಈ ಮನೆಯಾಗೆ ಟಿವಿ, ಸಿನಿಮಾ, ಹಾಡು, ಕುರ್ತಗಳ ಗಾಳಿ ಸೋಂಕಬಾರ್ದು ಅಂತ ನಿಂಗೆ ಗೊತ್ತಿಲ್ಲ. ಏನ್ ನೋಡ್ತಿದೀಯವ್ವ? ಹರಿದು ಬಿಸಾಕು. ಸತ್ಯವ್ವ, ಈ ಡ್ಯಾನ್ಸ್ ಎಲ್ಲ ಯೋನು ಬೇಡ. ಅಪ್ಪ ಹಿಂಗ್ ಖುಷಿ ಆಗೋ ಥರನೇ ಬದುಕ್ತೀನಿ ನಾನು. ನಂಗೆ ಗೊತ್ತಿತ್ತು ನೀನ್ ಹಿಂಗೆ ಹೇಳ್ತೀಯ ಅಂತ. ನಿನ್ ಪ್ರತಿಭೆನ ನೋಡಿ ನನ್ನ ಅಣ್ಣಯ್ಯನ ಮಗಳು ಏನೋ ಸಾಧನೆ ಮಾಡ್ಬಿಡ್ತಾಳೆ. ನನ್ನ ಅಣ್ಣಯ್ಯನ ತಲೆನಾಗ ತುಂಬಿಕೊಂಡಿರೋ ಯೋಚನೆಗಳನ್ನೆಲ್ಲ ಸುಳ್ಳು ಮಾಡ್ಬಿಡ್ತಾಳೆ ಅಂತೆಲ್ಲ ಕನಸು ಕಟ್ಕೊಂಡೆ ನೋಡು. ನನ್ನ ಬುದ್ಧಿಗಿಷ್ಟು. ಹೆಣ್ಣಿಗೆ ಅವಳು ಆಸೆ ಏನು, ಕನಸೇನು ಅಂತ ಕೇಳ್ದೆ ಲಗ್ನ ಮಾಡ್ಬಿಡ್ತಾರೆ. ಗಂಡನ ಮನೆಯಾಗ ಹೋದ್ಬೇಕೆ ಎಲ್ಲ ತಲೆ ಕೆಳಕಾಗುತ್ತೆ. ಗಂಡಸ್ರು ಕೆಲಸದಾಗೆ ಕನಸ್ನಾಗೆ ನಮಗ್ ಪಾಲಿರ್ತೈತೆ. ಅದೇ ನಮ್ ಕನಸ್ನಾಗೆ ಕೆಲಸದಾಗೆ ಅವ್ರ ಪಾಲ್ ತಗೊಳಕ್ಕಿಲ್ಲ ಕಣವ್ವ. ನನ್ನ ಜೀವನ ಅಂತೂ ಏನೇನೋ ಆಗಿ ಹಾಳಾಗೋಯ್ತು. ತವ್ರ ಮನೆಗೆ ಬಂದು ಕುಂತೀವ್ನಿ. ನಂಗಿಲ್ಲಿ ಏನು ಕಮ್ಮಿ ಆಗಿಲ್ಲ. ನನ್ನ ಅಣ್ಣಯ್ಯ ಅತ್ಕೆವ್ವ ನನ್ನ ಅವ್ರ ಮಗಳಾಗ ನೋಡ್ಕೊಂಡವ್ರೆ. ಆದ್ರೂ ನಂದು ಒಂದು ಕನಸು, ಗುರಿ,
ಕೆಲಸ ಅನ್ನೋದೇನಾದ್ರೂ ಒಂದಿದ್ದಿದ್ರೆ ಇವತ್ ಯಾರ ಹಂಗಾಗೂ ನಾನು ಇರ್ಬೇಕಾಗಿರ್ಲಿಲ್ಲ ಕಣವ್ವ. ಅತ್ಯವ್ವ, ನಂಗೆ ಬಂದ ಗತಿ ನಿಂಗೆ ಬರ್ಬಾರ್ದು ಅಂತ ಹೇಳ್ತಿದ್ದೀನಿ ಕಂದ. ನೀನು ಲಗ್ನ ಮಾಡ್ಕೊ, ನಿನ್ ಗಂಡನ್ನ ಅವ್ರ ಮನೆಯವ್ರನ್ನ ಪ್ರೀತಿ ಮಾಡು. ಆದ್ರೆ ಅದ್ರ ಜೊತೆಯಾಗಿ ನಿನ್ ಕನಸೇನಾಯ್ತೋ ಅದನ್ನ ನನಸು ಮಾಡ್ಕೊಳ್ಳೋ ದಾರಿ ಹುಡುಕೋ. ನಿನ್ನಲ್ಲಿ ಕಲೆ ಆಯ್ತವ್ವ. ಹಾಗಾದ್ರೆ ಕಾಂಪಿಟೇಷನ್ನಾಗ ಮುಂದುವರಿಬೇಕಾತವ್ವ? ಏನು ತೊಂದರೆ ಆಗಕ್ಕಿಲ್ಲ ಅಲ್ವಾ? ಅಪ್ಪಯ್ಯ ಏನಾದ್ರು ನಿನ್ ಕನಸು ನ್ಯಾಯವಾಗೈತೆ ಅಂದ್ಮ್ಯಾಕೆ ಅದರಿಂದ ಯಾರಿಗೂ ತೊಂದರೆ ಆಗಕ್ಕಿಲ್ಲ ಕಣವ್ವ. ಮಕ್ಕಳು ಸಾಧನೆ ಮಾಡಿದ್ರೆ ಯಾವ ಅಪ್ಪ ಅಮ್ಮನು ತಲೆ ತಗ್ಸಕ್ಕಿಲ್ಲ ಕಣವ್ವ. ಹೇಳದ್ ಹೇಳಿವ್ನಿ, ಉಳ್ದಿದ್ ನಿನಗ್ ಬಿಟ್ಟಿದ್ದು. ಇದನ್ನ ಸುಮ್ಕೆ ಹರಿದು ವೇಸ್ಟ್ ಮಾಡ್ಬಿಡ್ಬೇಡ. ತತ್ತ ಇಲ್ಲಿ ಒಲೆಗಾಗ್ತೀನಿ, ನೀರು ಕಾಯುತ್ತೆ. ಪದ್ದು, ನಾವು ಒಲೆಗಾಕಕ್ಕೆ ಹೊಂಟಿರೋದು ಈ ಕಾಗ್ದನಲ್ಲವ್ವ, ನಿನ್ನ ಕನ್ಸನ್ನ. ಅತ್ಯವ್ವ, ಬ್ಯಾಡ ಅತ್ಯವ್ವ, ಕೊಡಿ. ಫಾರ್ಮ್ನ ತುಂಬ್ತೀನಿ ಅತ್ಯವ್ವ. ಅಪ್ಪಯ್ಯ, ಕಾಲೇಜ್ಗೆ ಹೋಗಿ ಬರ್ತೀನಿ. ನೀನು ಪೂರಿ ಜೊತೆ ಹೋಗ್ಲಿಲ್ವಲ್ಲ, ಅದು ನೋಡ್ಬಿಟ್ಟು ನಿನಗೆ ಕಾಲೇಜ್ ಇಲ್ವೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ಈಗೊಂದು ಚಿಕ್ಕ ಎಕ್ಸಾಮ್ ಆಯ್ತಷ್ಟೇಯ, ಬರ್ತೀನಿ. ಇವತ್ತು ನಿನ್ನ ಜೀವನದಾಗ ಒಂದು ದೊಡ್ಡ ಪರೀಕ್ಷೆ ಐತೆ ಕಣೋ. ಅಮ್ಮಾಜಿ ಮನೆಯವರಿಂದ ಏನು ಉತ್ತರ ಬರ್ತದೋ ಅಂತ ಕಾಯ್ತಾ ಕೂತಿದ್ನಿ. ಅವ್ರೇನಾದರೂ ನಿನ್ನ ಒಪ್ಕೊಂಡ್ಬಿಟ್ರೆ ನನ್ನ ಜೀವನ ಸಾರ್ಥಕ ಆದಂಗೆ. ಅವ್ರೇನಾದ್ರೂ ನಿನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನಂತ ಸಂಸ್ಕಾರವಂತ ಹೆಣ್ಮಗಳನ್ನ ಅವ್ರು ಒಪ್ಕೊಳ್ಳಿಲ್ವಲ್ಲ ಅಂತ ನೋವಿನಲ್ಲಿ ಕುಸ್ತೋಗ್ಬಿಡ್ತೀನಿ ನಾನು. ಅವ್ರ ಉತ್ತರ ನಿನ್ನ ಹಣೆಗೆ ಕಳಂಕ ಹಾಕಬಾರ್ದು, ನಿನ್ನ ತಲೆ ಕಳ್ಸಿ ಹಾಕಬೇಕು. ಏ ಭುಜಂಗ, ನೀನ್ ಕಂಗಾಲಾಗದಲ್ದೆ ಆ ಮಗಿನೂ ಕಂಗಾಲ್ ಮಾಡ್ತಿದ್ಯಲ್ಲೋ. ಯೋ ನಡೆಯ, ನೀನ್ ಅಳೋದಲ್ದೆ ಮಗಿ ಕಣ್ಣಾಗೂ ನೀರ್ ತರಿಸ್ತೀಯಲ್ಲ. ನೀನು ಹೋಗ್ಬರುವ, ಹುಷಾರ್. ಸರಿ ಅಪ್ಪಯ್ಯ. ಅಪ್ಪಯ್ಯ, ಆಶೀರ್ವಾದ ಮಾಡಿ. ಕಾಲೇಜ್ ಪರೀಕ್ಷೆ, ಜೀವನದ ಪರೀಕ್ಷೆ ಎರಡಕ್ಕೆ ಗೆದ್ದು ಬರವ. ಬರ್ತೀನಿ. ಏನು ಯೋಚನೆ ಮಾಡ್ಬೇಡವಾ, ಎಲ್ಲ ಒಳ್ಳೇದಾಯ್ತದೆ. ಹೋಗ್ಬಿಟ್ವಾ? ನಂದನ್, ಬಂದ್ಯಾ? ಬಾ.
ಪದ್ಮಿನಿ ನಮ್ಮ ಮನೇಲಿ ಎಲ್ಲರಿಗೂ ಒಪ್ಪಿಗೆ ಆಗಿದ್ದಾಳೆ ಅಂತ ವಿಷಯ ತಿಳಿಸೋದಕ್ಕೆ ನಾನು ಫೋನ್ ಮಾಡ್ತೀನಿ. ಖುಷಿನಾ? ಇದೇನೋ ನಂದನ್, ಹುಡುಗಿ ಥರ ನಾಚ್ಕೋತಾ ಇದೆಯಾ? ಚಿಕ್ಕಪ್ಪ, ನನಗಿದೇ ಅರ್ಥ ಆಗಲ್ಲ. ಹುಡುಗರು ಯಾಕೆ ನಾಚ್ಕೋಬಾರ್ದು, ಯಾಕೆ ಅಳಬಾರ್ದು? ಅಲ್ಲ, ನಮಗೂ ಫೀಲಿಂಗ್ಸ್ ಇರುತ್ತಪ್ಪ. ಪರವಾಗಿಲ್ವಲ್ಲೋ ದನ, ನಿನಗೂ ಚಿಗುರ್ತಾ ಇದೆ ಬುದ್ಧಿ. ಮಾಲ್ತಿ, ಜಯಂತಿ ಚಂಚಲ ಎಲ್ಲಿ? ಅಮ್ಮಾಜಿ, ಒಂದು ನಿಮಿಷ, ಜಯಂತಿ ಮತ್ತೆ ಚಂಚಲನ ಕರ್ಕೊಂಬಂದ್ಬಿಡ್ತೀನಿ. ಬೇಡ ಮಾಲ್ತಿ, ನೀನು ಕರೆದ್ರೂ ಅವರು ಬರೋದಿಲ್ಲ. ಯಾಕೆಂದರೆ ಪದ್ಮಿನಿ ನಮ್ಮನೆ ಸೊಸೆಯಾಗಿ ಬರೋದು ಅವ್ರಿಗಿಷ್ಟ ಇಲ್ಲ. ಇದಕ್ಕೆನಾ ರಾತ್ರಿಯೆಲ್ಲ ಚಂಚು ಗುರ್ರ ಅಂತ ಇದ್ದಿದ್ದು? ನಮ್ಮ ಜಯನು ಕೈಗೆ ಸಿಕ್ಕಿದ್ದೆಲ್ಲ ಎಸಿತಾ ಇದ್ಲು. ಈಗಲಾರು ಗೊತ್ತಾಯ್ತದನ, ಕೆಲವನ್ನ ಹೆಂಗಸರಿಗೆ ಬಿಟ್ಬಿಡ್ಬೇಕು. ಬರೀ ನಾಚ್ಕೊಳ್ಳೋದು ಅಳೋದು ಮಾತ್ರ ಅಲ್ಲ, ಹೊಟ್ಟೆ ಉರ್ಕೊಳ್ಳೋದು. ಆ ಹುಡುಗಿ ಪದ್ಮಿನಿ ಏನು ಅಂತ ತಿಳ್ಕೊಳ್ಳದೆ ನೋಡೋಕೆ ಮುಂಚೆ ಒಪ್ಪಿಗೆ ಇಲ್ಲ ಅಂತ ಹಠ ಮಾಡೋರಿಗೆ ಬುದ್ಧಿನೂ ಹೇಳಬಾರ್ದು, ಒತ್ತಾಯನೂ ಮಾಡಬಾರ್ದು. ನಾರೇಂದ್ರ, ಈಗ ಮುಹೂರ್ತ ಚೆನ್ನಾಗಿದೆ ಅಲ್ವಾ? ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಅಜ್ಜಿ, ಒಂದು ನಿಮಿಷ. ಏನಂದನ್? ಬಂದೇ ಇರಿ ಪ್ಲೀಸ್. ನಾನು ಬರೋರ್ಗೂ ಫೋನ್ ಮಾಡಬೇಡಿ.